ಚಿದಂಬರ ನಮಸ್ತೆಸ್ತು ಚಿಂತಿತಾರ್ಥಪ್ರದಾಯಿನೇ ಔದುಂಬರ ಸದಾವಾಸ ಚಿದಂಬರ ನಮೋಸ್ತುತೆ. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಎಲ್ಲ ಆತ್ಮಜ್ಯೋತಿಗಳಿಗೆ ಸಾಷ್ಟಾಂಗ ಪ್ರಣಾಮ. ಜೈ ಚಿದಂಬರ. ಇಂದಿನ ಕರುಣಾಪರ ಭಂಗವನ್ನು ನೋಡೋಣ. ಕರುಣ ಅಂದರೆ ಅತಿಯಾದ ಭಕ್ತಿ ಅನ್ನೋಣ, ಆರ್ತತೆ ಅಂದ್ಕೊಳ್ಳೋಣ. ಅಥವಾ ಕರುಣಾ ಭಾವನೆ ಯಾವಾಗ ನಮ್ಮಲ್ಲಿ ಜಾಗೃತ ಆಗುತ್ತೆ ಅಂದರೆ, ಯಾವಾಗ ನಾನು ಹೆಲ್ಪ್ಲೆಸ್, ಐ ಫೀಲ್ ಹೆಲ್ಪ್ಲೆಸ್. ಎಲ್ಲಿವರೆಗೂ ನಾನು ಮಾಡ್ತಾ ಇದ್ದೀನಿ, ನಾನು ಸಾಧನೆ ಮಾಡ್ತಾ ಇದ್ದೀನಿ, ನನಗೇನೋ ಒಂದು ಭಗವಂತನ ಅನುಭವ ಆಗೋಯಿತು, ಆ ದೇಹ ಬುದ್ಧಿಯಿಂದ ಮಾಡಿದ ಎಲ್ಲ ಸಾಧನೆಯೂ ಕೇವಲ ಪ್ರದರ್ಶಿತವಾದ ಭಕ್ತಿಯಾಗತ್ತೆ. ಎಲ್ಲಿವರೆಗೂ ನನಗೆ ನಾನು ಮಾಡ್ತಾ ಇರೋದ್ರಲ್ಲಿ ನನ್ನ ದೋಷ, ನನಗೆ ಅಭಿಮಾನದಿಂದ ಮಾತಾಡುವುದು, ದೇಹ ಬುದ್ಧಿಯಿಂದ ಕೃತ್ಯಗಳನ್ನು ಮಾಡೋದು, ಆ ದೋಷಗಳು ಎಲ್ಲಿವರೆಗೂ ನನಗೆ ಕಾಣಿಸುವುದಿಲ್ಲವೋ ಅಲ್ಲಿವರೆಗೂ ನನಗೆ ಪಶ್ಚಾತ್ತಾಪ ಭಾವ ಉಂಟಾಗೋದಿಲ್ಲ. ನಾನು ಮಾಡಿದ್ದೇ ಸರಿ ಅಂತ ಅನ್ಸುತ್ತೆ ನನಗೆ. ಆದರೆ ಗುರು ಬಂದು ನಮಗೆ ನಮ್ಮ ದೋಷಗಳನ್ನು ತೋರಿಸಿದಾಗ, ಸುಪ್ತಾವಸ್ಥೆಯಲ್ಲಿ ಇರುವ ವಾಸನೆಯಿಂದ ಈ ದೋಷಗಳು ಯಾಕೆ ಉಂಟಾಗತ್ತೆ? ಯಾಕೆಂದರೆ ಸುಪ್ತ ಅವಸ್ಥೆಯಲ್ಲಿ ಸಬ್ಕಾನ್ಷಿಯಸ್ ಮೈಂಡಲ್ಲಿ ನಮ್ಮ ದೋಷಗಳ ಗುಡ್ಡೆ ರಾಶಿ. ಮಹಾರಾಜರು ಹೇಳಿದ್ರು, ರಾಜಾರಾಮ್ ಮಹಾರಾಜರು, ಅನಂತ ಕೋಟಿ ಅಪರಾಧ ಏಕರೋಮಾರಂಧ್ರ ಪಾಶಿ. ಹೆಂಗಪ್ಪ ಸಾಧ್ಯತೆ ಆಗತ್ತೆ ಅನಂತ ಕೋಟಿ ಅಪರಾಧ? ಒಂದು ರೋಮಛಿದ್ರಗಳಲ್ಲಿ ಅನಂತ ಕೋಟಿ ಅಪರಾಧ ಇದೆ ಅಂದರೆ, ನಮ್ಮ ಕೋಟ್ಯಾನುಕೋಟಿ ರೋಮಛಿದ್ರಗಳಲ್ಲಿ ಎಷ್ಟು ಪಾಪ ಅಡಗಿರಬೇಕಪ್ಪ. ಅಂದರೆ ನಾವು ಜನ್ಮ ಜನ್ಮಾಂತರದಲ್ಲಿ ಪಾಪ ಹೆಂಗೆ ಮಾಡಿರಬೇಕು? ಅಂದರೆ ಪಾಪ ಮಾಡೋದು ಅಂದರೆ ಏನು? ಮರ್ಡರ್ ಮಾಡೋದು, ಕೆಟ್ಟ ಕೆಲಸ ಮಾಡೋದು ಅಲ್ಲ. ಭಗವಂತನಿಂದ ವಿಸ್ಮರಣೆ ಆಗುವುದೇ ಪಾಪ. ಅವನನ್ನು ಮರ್ತು ಹೋದ್ವಿ. ಒಂದು ರೋಮಛಿದ್ರಲ್ಲೇನೋ ಕೋಟ್ಯಾನುಕೋಟಿ, ಇನ್ನೂ ಕೋಟ್ಯಾನುಕೋಟಿ ರೋಮಛಿದ್ರಗಳಲ್ಲಿ ಅನಂತ ಕೋಟಿ ಅಪರಾಧ ಹೋಗಿ ಸೇರ್ಕೊಳ್ತಾವೆ. ಯಾಕೆ? ಅವನನ್ನು ವಿಸ್ಮರಣೆ ಆಯಿತು. ವಿಷಯ ವಸ್ತು ಭೋಗಗಳಲ್ಲಿ ಈ ಜೀವ ಮುಳುಗೋಯ್ತು. ಇದೇ ಶಾಶ್ವತ ಅಂದ್ಕೊಂಡ್ಬಿಡ್ತು. ಅದಕ್ಕೆ ಅವಾಗ ಮಾತಾಡಿದ ಪ್ರತಿಯೊಂದು ಮಾತು, ಅವನು ವಿಸ್ಮರಣೆಯಲ್ಲಿ ಮಾಡಿದ ಕೃತ್ಯಗಳು, ಅದು ಎಲ್ಲ ಕರ್ಮಕ್ಕೆ ಈಡೇರಾಗಿ ಒಂದು ಮಾತಾಡಿದ್ರೆ ಎಷ್ಟು ಗುಡ್ಡೆ ರಾಶಿ ಪಾಪ ಆಗತ್ತೆ ಅನ್ನೋದು ವಿಚಾರ ನಾವು ಮಾಡಬೇಕು. ನಾವು ಹೇಳಿದ್ದು ಒಂದು ಅಪಶಬ್ದ, ಒಂದು ಯಾರದ್ದಾರು ಮನಸ್ಸು ನೋಯಿಸಿದ್ರೆ, ಒಬ್ಬರು ನಿಂದನೆ ಮಾಡಿದ್ರೆ ಎಷ್ಟು ಕೋಟಿ ಅಪರಾಧ ಆಗತ್ತಪ್ಪ. ಯಾಕೆಂದರೆ ಅದೆಲ್ಲವೂ ಮಾಡಿರುವುದು ನಾವು ಭಗವಂತನ ವಿಸ್ಮರಣೆಯದಲ್ಲಿ ಮಾತಾಡಿರುವುದು. ಆವಾಗ ಯಾವಾಗ ಇದನ್ನು ತೋರಿಸ್ದಾಗ ನಮಗೆ ನಮ್ಮ ಮೇಲೆ ನಾನು ಹಿಂಗಿದ್ದೀನೇನಪ್ಪ ಅಂತ, ನಾನು ಹಿಂಗಿದ್ದು ಆ ಭಗವಂತನ ಭಕ್ತಿ ಮಾಡಲಿಕ್ಕೆ ಹೆಂಗೆ ಸಾಧ್ಯತೆ ಇದೆ? ಅದಕ್ಕೆ ರಾಜಾರಾಮ್ ಮಹಾರಾಜರು ಅವಾಗಂತಾರೆ, ಆ ಪಶ್ಚಾತ್ತಾಪ ಭಾವನೆ ಬರಬೇಕು. ಅನುತಾಪ ವೀಣ ನ ಜಾಯೇಚಿ ಪಾಪ. ಪಶ್ಚಾತ್ತಾಪ ಆಗದೆ ಹೊರತು ನಮ್ಮಲ್ಲಿರುವ ದೋಷ ಉಚ್ಚಾಟನೆ ಆಗೋದು. ನನಗೆ ದೋಷ ಇದೆ ಅಂತ ಅರಿವು ಬರಬೇಕು. ಹೌದಪ್ಪ, ನಾನು ಬೇರೆಯವ್ರಿಗೆ ಹೇಳೋ ಬದಲಾಗಿ ನನ್ನಲ್ಲಿ ಎಷ್ಟು ಗುಡ್ಡೆ ರಾಶಿಗಳಷ್ಟು ದೋಷಗಳಿದೆ, ಇನ್ನು ಬೇರೆಯವ್ರಿಗೆ ಬಟ್ ಮಾಡಿ ತೋರಿಸೋದು ಏನಿದೆ ಅಲ್ಲಿ? ಏನು ಹೇಳ್ತಾರೆ ರಾಜಾರಾಮ್ ಮಹಾರಾಜರು? ದೇವಭಕ್ತಾಚ್ಯಾತ್ಯ ಲೀಲಾ ಐಕುನಿ ದುಃಖ ವಾಟೆ ಮಜಲ ಜನ್ಮ ಕಾಸಾಯಾಸಿ ದಿಲ ಚಿದಂಬರಾಮ ಮಜಲ ಭಕ್ತ ಮಣವಿಲೆ ಜನಿ लाज वाटे माझा मनी दास म्हणे ಚಿದಂಬರ ಸತ್ಯ ಭಕ್ತ ಮಜಕರ. ದೇವಭಕ್ತರ ಲೀಲೆಗಳನ್ನು ನಾ ಕೇಳ್ಕೋತಾ ಬಂದೆ. ಐಕುನಿ ದುಃಖ ವಾಟೆ ಮಜಲ. ಪ್ರಹ್ಲಾದನಿಗೆ, ಧ್ರುವನಿಗೆ 5 ವರ್ಷಕ್ಕೆ ಇಷ್ಟು ಸಣ್ಣ ವಯಸ್ಸಿಗೆ ಬಂತಲ್ಲಪ್ಪ, ನನಗೆ ಬರಲಿಲ್ಲ. 8 ವರ್ಷ ಆದರೂ ಸಹ ನನಗಿನ್ನೂ ಭಗವಂತನ ದರ್ಶನ ಆಗಿಲ್ವಲ್ಲಪ್ಪ ಅಂತ ಅವರಿಗೆ ಮನಸ್ಸಿನಲ್ಲಿ ತಳಮಳ, ಪಶ್ಚಾತ್ತಾಪ ಬರ್ತಾಯಿದೆ. 8 ವರ್ಷದ ಬಾಲಕನಿಗೆ ಬರ್ತಾಯಿದೆ ಅಂದರೆ ವಿಚಾರ ಮಾಡಬೇಕು ನಾವು. ನಮಗೆ ಇಷ್ಟು ವಯಸ್ಸಾದರೂ ಸಹ ನಮಗಿನ್ನೂ ಪಶ್ಚಾತ್ತಾಪ ಭಾವನೆಯೇ ಬಂದಿಲ್ಲ. ನಾವು ಭಗವಂತನನ್ನು ನೋಡಬೇಕಾದ್ರೆ ಅಥವಾ ಪಡ್ಕೋಬೇಕಾದ್ರೆ ಅಥವಾ ಭಕ್ತಿನಾರು ನಮ್ಮಲ್ಲಿ ಹುಟ್ಲಪ್ಪ, ಇಲ್ಲಿ ತನಕ ನಾನಿನ್ನು ಭಕ್ತಿ ಮಾಡೇ ಇಲ್ಲ, ನಾವು ನಮ್ಮನ್ನೇ ಸಮರ್ಥಿಸ್ಕೊಳ್ತಾ ಇದ್ದೀವಿ. ಡಿಫೆಂಡಿಂಗ್ ಅವರ್ ಸೆಲ್ಫ್. ನಾನು ಭಕ್ತಿ ಇದ್ದೀನಿ, ನಾನು ಸಾಧಕ ಇದ್ದೀನಿ, ನಾನು ಉಪಾಸಕ ಇದ್ದೀನಿ, ನಾನು ಉಪಾಸನೆ ಮಾಡ್ತಾ ಇದ್ದೀನಿ. ಕೊರಳಲ್ಲಿ ಜಪಮಾಲೆ ಹಾಕ್ಕೊಂಡ್ಬಿಟ್ಟು
ಮಿರವಣಿಗೆ ಮಾಡಿದ್ರೆ ಅದರದಿಂದ ದುಃಖ ಹೆಂಗಾಗ್ತಿದೆ ಮಹಾರಾಜರಿಗೆ, ರಾಜಾರಾಮ್ ಮಹಾರಾಜರಿಗೆ ಅಂದರೆ ಪ್ರಹ್ಲಾದನ ಕತೆ ಕೇಳಿದ್ರು, ಧ್ರುವನ ಕತೆ ಕೇಳಿದ್ರು, ತುಕಾರಾಮ್ ಮಹಾರಾಜರು, ಜ್ಞಾನೇಶ್ವರ ಮಹಾರಾಜರು, ಮೀರಾಬಾಯಿ ಇವ್ರದ್ದೆಲ್ಲ ಚರಿತ್ರೆಗಳನ್ನು ಕೇಳಿದ್ರೆ ಅವಾಗ ಏನಾಗ್ತದೆ, ಭಕ್ತ ಕೂರ್ಮಾಬಾಯಿ ಇವ್ರದ್ದೆಲ್ಲ ಕಥೆ ಕೇಳಿದಾಗ ಇವರು ಭಗವಂತನ ಹೊರತಾಗಿ ಇನ್ನೇನೂ ಕೇಳಲೇ ಇಲ್ಲ. ಆ ಭಗವಂತನ ಹಿಂದೆ ಹೊರಟೋಗ್ಬಿಟ್ರು ಅವರು. ಅಪ್ಪ ನಿನ್ನ ಬಿಟ್ಟು ಇನ್ನೇನೂ ಬೇಕಾಗಿಲ್ಲ. ಹಿಂದೆ ಹೋಗೋದು ಅಂದರೆ ಮನಸ್ಸಿನಿಂದ, ಪ್ರಪಂಚ ಬಿಟ್ಟು ಓಡೋಗೋದಲ್ಲ, ಅದು ಪಲಾಯನವಾದ ಆಗೋಗತ್ತೆ, ಎಸ್ಕೇಪಿಸಮ್. ಪ್ರಪಂಚ ಬಿಟ್ಟು ಎಲ್ಲೂ ಹೋಗಂಗಿಲ್ಲ ನಮಗೆ. ಗೃಹಸ್ಥಾಶ್ರಮವೇ ಶ್ರೇಷ್ಠ ಅಂದಮೇಲೆ ಆ ಗೃಹಸ್ಥಾಶ್ರಮ ಎದಕ್ಕೆ ಕೊಟ್ಟಿದ್ದಾನಪ್ಪ? ಗೃಹಸ್ಥಾಶ್ರಮದಲ್ಲಿದ್ದು ಎಲ್ಲ ಸಿಚುವೇಶನ್ಸ್ನ ಎದುರಿಸಿ, ಯಾವುದೇ ಪರಿಸ್ಥಿತಿ ಬರಲಿ, ಕಷ್ಟ ಬರಲಿ, ಸುಖ ಬರಲಿ, ದುಃಖ ಬರಲಿ, ನಗು ಬರಲಿ, ಅಳು ಬರಲಿ, ಎಲ್ಲ ಪರಿಸ್ಥಿತಿಯಲ್ಲೂ ಆ ಪರಮಾತ್ಮ ಜೊತೆಗಿದ್ದೇ ಇರುತ್ತಾನೆ. ಈ ಅರಿವು ಮೂಡಿದಾಗ ಅದಕ್ಕೆ ಪ್ರಪಂಚ ಬಿಟ್ಟು ಹೋಗೋದು ಅವಶ್ಯಕತೆ, ಅರಣ್ಯಕ್ಕೆ ಹೋಗೋದು ಅವಶ್ಯಕತೆ ಇಲ್ಲ, ಅಥವಾ ಮೌನ ಮಾಡ್ತೀನಿ, ನಾನು ಯಾರ ಜೊತೆಗೆ ಮಾತಾಡೋದಿಲ್ಲ ಅನ್ನೋದು ಅವಶ್ಯಕತೆ ಇಲ್ಲ. ಆ ಪ್ರಪಂಚದಲ್ಲೇ ಇದ್ದು ಎಲ್ಲ ಪರಿಸ್ಥಿತಿಗಳನ್ನು, ವಿಷಯ, ವಸ್ತು, ವ್ಯಕ್ತಿನ ಫೇಸ್ ಮಾಡಿ, ಹೌದಪ್ಪ ಇದು ನನ್ನ ದೋಷಗಳು, ಇದನ್ನು ತೆಗೆದುಹಾಕು ಪರಮಾತ್ಮ. ಆವಾಗ ಯಾವಾಗತ್ತೆ? ಸತ್ಸಂಗ, ಸದ್ಗ್ರಂಥ ವಾಚನ ಮಾಡಬೇಕು, ಲೀಲೆಗಳನ್ನು ಓದಬೇಕು, ಆಖ್ಯಾನಗಳನ್ನು ಓದಬೇಕು. ಅವ್ರಿಗೆ ಹೆಂಗಾಯಿತು, ನನಗೆ ಯಾಕೆ ಆಗ್ತಿಲ್ಲ? ವಯಸ್ಸಿಂದ 50, 60, 70 ಆದರೂ ನನಗೆ ಆಗ್ತಿಲ್ಲ, ಯಾಕೆ ಆಗ್ತಿಲ್ಲ? ಅವ್ರಿಗೆ ಹೆಂಗಾಯಿತು? ಹಂಗಂದ ಕೂಡಲೇ ಮನಸ್ಸು ಏನು ಹೇಳುತ್ತೆ? ಅದು ಅವ್ರಿಗೆ ಮಾತ್ರ ಸಾಧ್ಯ ಆಯಿತು, ನಮಗೆ ಸಾಧ್ಯ ಇಲ್ಲ ಅಂತ ಮನಸ್ಸು ಪಲಾಯನವಾದ ಮಾಡುತ್ತೆ. ಮತ್ತು ತುಕಾರಾಮ್ ಮಹಾರಾಜರಿಗಾಗಿರ್ಬೋದು ರೀ, ರಾಜಾರಾಮ್ ಮಹಾರಾಜರಿಗಾಗಿರ್ಬೋದು, ವಿಠಾಬಾಯಿಗಾಗಿರ್ಬೋದು, ನಮಗೇನಾಗೋದಿಲ್ಲ. ನಮ್ಗೆ ಯಾಕೆ ಆಗೋದಿಲ್ಲ? ನಾವ್ಯಾಕೆ ವಿಠಾಬಾಯಿ ಗತೆ ನಾಮಸ್ಮರಣೆ ಏಕಾಂತದಲ್ಲಿ ಮಾಡಬಾರ್ದು? ನಾವ್ಯಾಕೆ ಪ್ರದರ್ಶಿತವಾದ ಭಕ್ತಿ ಮಾಡಬೇಕು? ವಿಠಾಬಾಯಿ ಹೇಳಿದ ಮೇಲೆ ಆಕಿ ವಚನದ ಪಾಲನೆ ಮಾಡಬೇಕು. ನಾವು ಏಕಾಂತದಲ್ಲಿ ನಾಮಸ್ಮರಣೆ ಮಾಡಬೇಕು, ಗುಪ್ತದಲ್ಲಿ ಮಾಡಬೇಕು, ಯಾರಿಗೂ ಗೊತ್ತಾಗಬಾರ್ದು ನಮ್ಮ ಸಾಧನ. ಅಂದಮೇಲೆ ಆಕಿ ವಚನಗಳ ಮೇಲೆ ಆಕೆ ಹೇಳಲು, ಹಿಂಗೆ ಮಾಡಿದ್ರೆ ನೀವು ವಿದೇಹ ಸ್ಥಿತಿ ಪ್ರಾಪ್ತಿ ಮಾಡಿ ಚಿದಂಬರನ ಪ್ರಾಪ್ತಿ ಆಗುತ್ತೆ. ಯಾಕಾಗೋದಿಲ್ಲ? ನಾನು ವಿಠಾಬಾಯಿ ವಚನಗಳ ಮೇಲೆ ನನಗೆ ಶ್ರದ್ಧೆ ಇಲ್ಲ, ಅದಕ್ಕೆ ಆಕೆಗೆ ಸಾಧ್ಯ ಆಗುತ್ತೆ, ನಮಗಾಗೋದಿಲ್ಲ ಅಂತ ಮನಸ್ಸು ಬಿಟ್ಟು ಮತ್ತೆ ಪ್ರಪಂಚಕ್ಕೆ ಓಡಿ ಹೋಗ್ಬಿಡುತ್ತೆ. ಅದಕ್ಕೆ ಅವ್ರು ಹೇಳ್ತಾರೆ, ಐಕೂನಿ ದುಃಖ ವಾಟೆ ಮಜಲ, ನನಗೆ ಬಹಳ ದುಃಖ ಆಗುತ್ತೆ. ರಾಜಾರಾಮ್ ಮಹಾರಾಜರು ಹೇಳ್ತಾರೆ, ಅಂದರೆ ಚಿದಂಬರ ನನಗಿನ್ನೂ ಸಿಕ್ಕಿಲ್ಲ. ನೋಡ್ರಿ ಹೆಂಗಿರುತ್ತೆ ಅವ್ರ ಮನಸ್ಥಿತಿ ಹೆಂಗಿದೆ, ನಮ್ಮ ಮನಸ್ಥಿತಿ ಹೆಂಗಿದೆ. ನಾವು ಏನಾರು ಒಂದು ಕೆಲಸ ಮಾಡೋಕ್ಕಿಲ್ಲ, ಆಗಲೇ ಅದರ ಡಂಗೂರ ಸಾರಿಸಿ ಎಲ್ಲರಿಗೂ ಗೊತ್ತಾಗೋಗ್ಬಿಡಬೇಕು ನಾವು ಮಾಡಿದ್ದೀವಿ ಅಂತ. ರಾಜಾರಾಮ್ ಮಹಾರಾಜರು ಹೇಳ್ತಾರೆ, ಈ ಲೀಲೆಗಳನ್ನೆಲ್ಲ ಕೇಳಿ ನನಗೆ ಒಳಗೆ ಪಶ್ಚಾತ್ತಾಪ ಆಗ್ತಿದೆ, ಯಾಕಿನ್ನೂ ನೀ ಸಿಕ್ಕಿಲ್ಲಪ್ಪ ಚಿದಂಬರ ಅಂತ. ಜನ್ಮ ಕಾಸಾಯಾಸಿ ದಿಲ ಚಿದಂಬರ ಬಾಮಜಲ, ಯಾಕಪ್ಪ ಜನ್ಮ ಕೊಟ್ಟೆ ನೀನು ನನಗೆ ಕಾಣಿಸೋದೇ ಇಲ್ಲ, ನಾನು ನಿನಗೆ ನೋಡೋಕೆ ಅರ್ಹನಿಲ್ಲ, ದೋಷಗಳ ರಾಶಿ ಗುಡ್ಡೆಗಳ ದೋಷಗಳಿದ್ದಾವೆ ನನ್ನ ಹತ್ರ, ನನಗೆ ಇಂಥದ್ದೆಲ್ಲ ಮತ್ತು ಏನಕ್ಕೆ ಕೊಟ್ಟೆ ನೀ ಜನ್ಮ? ನನಗೆ ನಾನು ನಿನ್ನ ನೋಡಲಿಕ್ಕೆ ಆಗೋದಿಲ್ಲ, ನಿನ್ನ ಜೊತೆ ನಾನು ಮಾತಾಡಲಿಕ್ಕಾಗೋದಿಲ್ಲ, ನಿನ್ನ ಸಗುಣ ರೂಪ ನೋಡಲಿಕ್ಕಾಗೋಲ್ಲ, ಅಂತರಂಗದಲ್ಲಿ ನಿನ್ನನ್ನು ಅನುಭವಿಸೋಕ್ಕಾಗೋದಿಲ್ಲ, ನಿನ್ನ ಪ್ರೇಮವನ್ನು, ಪ್ರೀತಿಯನ್ನು. ಅಂದಮೇಲೆ ಯಾಕಪ್ಪ ಈ ಕೊಟ್ಟೆ ಜನ್ಮ ಹೇಳು ನನಗೆ? ಎಷ್ಟು ಆ ಒಂದು ಕರುಣೆಯಿಂದ, ಆರ್ತತೆಯಿಂದ, ತಳಮಳದಿಂದ ಈ ಪ್ರಶ್ನೆಗಳು ಬರ್ತಾವೆ. ಯಾವಾಗ ನನಗೆ ಪಶ್ಚಾತ್ತಾಪ ಭಾವನೆ ಉಂಟಾಗುತ್ತೋ. ಇಲ್ಲಿ ಪ್ರಪಂಚಕ್ಕೆ ಬಂದು ಡಿಗ್ರಿ ಹಾಸಿಲ್ ಮಾಡಿಕೊಂಡೆ, ಅಕಾಡೆಮಿಕ್ಸಲ್ಲಿ ಫಸ್ಟ್ ಬಂದೆ, ಮತ್ತು ಇನ್ನೊಂದು ಪೋಸ್ಟ್ ಡಿಗ್ರಿ ಮಾಡಿಕೊಂಡೆ, ಏನೋ ದೊಡ್ಡ ಟೈಟಲ್ ಹಿಡ್ಕೊಂಡೆ, ಉಪಾಧಿಗಳನ್ನು ಕಟ್ಕೊಂಡೆ, ಮನೆ ಮಠ ಆಸ್ತಿ ಮಾಡಿಕೊಂಡೆ, ಇದೇ ಶಾಶ್ವತವಾದ ಅಂತ ಅಂದ್ಕೊಂಡ್ಬಿಟ್ಟು ಆ ಭ್ರಮೆಯಲ್ಲಿ ಬಿದ್ದಿದ್ದೀವಿ ನಾವು. ಆದರೆ ಬಂದಿಲ್ಲಿ ಇನ್ನೂ ಭಗವಂತ ಸಿಕ್ಕಿಲ್ವಲ್ಲಪ್ಪ, ಅವ್ರಿಗೆಲ್ಲರಿಗೂ ಹೆಂಗೆ ಸಿಕ್ಕದೆ ನೀನು, ನನಗೆ ಯಾಕೆ ಸಿಕ್ತಿಲ್ಲ ಅನ್ನೋದು ಪ್ರಶ್ನೆ ಯಾವತ್ತಾದರೂ ನಮ್ಮಲ್ಲಿ ಉದ್ಭವ ಆಗಿದೆಯಾ ಅನ್ನೋ ಕಡೆ ನಾವು ಗಮನ ಹರಿಸ್ಬೇಕು. ಯಾವತ್ತಾದರೂ ಇಂಥದ್ದು ಉಂಟಾಗಿದೆಯಾ? ಅವ್ರಿಗೆ ಹೆಂಗೆ ಸಿಕ್ಕದೆ ನೀನು, ನನಗೆ ಯಾಕೆ ಸಿಕ್ತಿಲ್ಲ? ಅವರಲ್ಲಿ ಅಂಥದ್ರಲ್ಲಿ ಏನು ಸ್ಪೆಷಲ್ ಇತ್ತು, ಏನು ನನ್ನಲ್ಲಿ ಇಲ್ಲ, ನಾನು ನಿನ್ನನ್ನು ಯಾಕೆ ಪಡ್ಕೊಳ್ಳಿಕ್ಕಾಗ್ತಿಲ್ಲಪ್ಪ? ಆ ಏನು ಪೊರೆಗಳಿದ್ದಾವೆ, ಆವರಣಗಳು, ನಾನು, ನನ್ನದು, ಅಹಂಕಾರ, ಮಮತ್ವದ ಪೊರೆಗಳನ್ನು ಕಳಚಿ ಹಾಕೋ ಸ್ವಾಮಿರಾಯ, ನಿನ್ನ ದರ್ಶನ ಭಾಗ್ಯವನ್ನು ಕೊಡಪ್ಪ. ಭಕ್ತ ಮಣವಿಲೇ ಜನಿ ಲಾಜ್ ವಾಟೆ ಮಾಝಾ ಮನಿ, ನನ್ನನ್ನು ನಾನು ಭಕ್ತ ಅನ್ನಿಸ್ಕೋತಿದ್ದೀನಿ. ಎಲ್ಲರೂ ರಾಜಾರಾಮ್ ಮಹಾರಾಜರು ಕಾಲಿಗೆ ಬಂದು ಬೀಳ್ತಿದ್ದಾರೆ, ಎಲ್ಲರೂ ನನಗೆ ಇದು ಮಾಡ್ತಿದ್ದಾರೆ, ವಾವಾ ಅಂತಿದ್ದಾರೆ. ಲಾಜ್ ವಾಟೆ ಮಾಝಾ ಮನಿ, ನನಗೆ ನನ್ನ ಮನಸ್ಸಿಗೆ ನಾಚಿಕೆ ಆಗ್ತಿದೆ. ನಿನ್ನ ಭಕ್ತ ಎಲ್ಲಿವರೆಗೂ ಅನ್ನಿಸ್ಕೊಳ್ಳಿಕ್ಕೆ ನನಗೆ ಎಲಿಜಿಬಿಲಿಟಿ ಇಲ್ಲ, ಎಲ್ಲಿವರೆಗೂ ನಿನ್ನ ದರ್ಶನ ಆಗೋದಿಲ್ಲವೋ, ಎಲ್ಲಿವರೆಗೂ ನಿನ್ನ ಭೇಟಿ ಆಗೋದಿಲ್ಲವೋ, ಎಲ್ಲಿವರೆಗೂ ನಾನು ನಿನ್ನನ್ನು ನೋಡೋದಿಲ್ವೋ, ಎಲ್ಲಿವರೆಗೂ ನಾನು ನಿನ್ನನ್ನು ಪಡ್ಕೊಳ್ಳೋದಿಲ್ವೋ, ಎಲ್ಲಿವರೆಗೂ ನಾನು ನಿನ್ನ ಅಂತರಾಳದಲ್ಲಿ, ಅಂತರಂಗದಲ್ಲಿ ಸದೋದಿತ
ಅನುಭವಿಸೋದಿಲ್ವೋ ಅಲ್ಲಿವರೆಗೂ ನನಗೆ ಭಕ್ತ ಅನ್ನಿಸ್ಕೊಳ್ಳಿಕ್ಕೂ ನನಗೆ ನಾಚಿಕೆ ಆಗುತ್ತದೆ. ನಾವು ನಮ್ಗೆ ಯಾರೋ ಭಕ್ತರು ಸಾಧಕರು ಅಂದ್ಬಿಡ್ಲೆ ಆಗಲೇ ಉಬ್ಬಿ 95 ಮನೆಗೆ ಹೋಗ್ಬಿಟ್ಟಿರ್ತೀವಿ ಸ್ನೇಕ್ಸ್ ಆ್ಯಂಡ್ ಲ್ಯಾಡರ್ಸಲ್ಲಿ. ಎಲ್ಲಿವರೆಗೂ ಕುಟ್ಟಿ ಅಪ್ಪಳಿಸಿ ಅವರೇ ನಮ್ಮನ್ನು ಕೆಳಗೆ ಬೀಳ್ಸೋದಿಲ್ವೋ ಅಲ್ಲಿವರೆಗೂ ನಾವು ಹವಾದಲ್ಲಿ ತೇಲಾಡ್ತಿರ್ತೀವಿ. ಯುಫೋರಿಯಾ. ಯಾಕಪ್ಪ? ನಾನು ಭಕ್ತಿದ್ದೀನಿ. ಭಕ್ತ ಅನ್ನೋದು ಒಂದು ಉಪಾಧಿ. ಆ ಭಕ್ತ ಉಪಾಧಿಕ್ಕಿನ್ನೂ ಮುಂಚೆ ನಾನು ಯಾರು ಅನ್ನೋದನ್ನು ನಾನು ಗುರ್ತಿಡ್ಕೋಬೇಕು. ಭಕ್ತ, ಸಾಧಕ, ಉಪಾಸಕ, ಈ ಭಕ್ತ, ಆ ಭಕ್ತ ಎಲ್ಲವೂ ಉಪಾಧಿಗಳು. ಮನಸ್ಸು ದೇಹಕ್ಕೆ ತದಾಕಾರ ವೃತ್ತಿ ಹೊಂದಿ ಈ ಉಪಾಧಿದಲ್ಲಿ ಸಿಕ್ಕಾಕೊಂಡ್ಬಿಡತ್ತೆ. ಉಪಾಧಿಯಿಂದ ಆಚೆ ಬರಲಿಕ್ಕಾಗುವುದೇ ಇಲ್ಲ. ಇದೇ ಭಾಳ ಚೆನ್ನಾಗಿ ಅನಿಸುತ್ತೆ. ನನ್ನನ್ನು ತಾರೀಫ್ ಮಾಡಿಬಿಟ್ರು, ನಾನು ಇಷ್ಟು ಸೇವಾ ಮಾಡ್ತಿದ್ದೀನಿ. ಸೇವಾ ಅನ್ನೋ ಶಬ್ದ, ಭಕ್ತ ಅನ್ನೋ ಶಬ್ದ, ಈ ಶಬ್ದದ ಬಳಕೆ ಮಾಡಿ ನಾವು ಬಾಹ್ಯ ಪ್ರವೃತ್ತಿ ಮಾರ್ಗದಲ್ಲಿದ್ದೀವಿ. ನಮ್ಮ ಪ್ರದರ್ಶಿತ ಭಕ್ತಿ ಆಗ್ತಿದೆ ವಿನಃ ದಾಂಭಿಕ ಭಕ್ತಿ ಏನಂತಾರೋ ರಾಜಾರಾಮ್ ಮಹಾರಾಜರು, ಆದರೆ ಶುದ್ಧವಾದ ಭಕ್ತಿ ಆಗ್ತಾ ಇಲ್ಲ. ಯಾಕೆಂದರೆ ಅಂತಃಕರಣ ಶುದ್ಧಿ ಇಲ್ಲ, ಪಶ್ಚಾತ್ತಾಪ ಭಾವನೆ ಇಲ್ಲ. ದಾಸಮಣಿ ಚಿದಂಬರ ಸತ್ಯ ಭಕ್ತ ಮಜಕರ, ಸತ್ಯ ಭಕ್ತನಾಗಿ ಮಾಡು. ಹರಿಶ್ಚಂದ್ರನಂಥ ಭಕ್ತ, ತುಕಾರಾಮ್ ಮಹಾರಾಜರಂಥ ಭಕ್ತ, ಮೀರಾಬಾಯಿ ಅಂತ ಭಕ್ತಳು, ರೈದಾಸ್, ಮನುಚಂಗಾತೋ ಕಠೌತಿ ಮೇ ಗಂಗಾ, ಕಠೌತಿ ಸಣ್ಣ ಪಾತ್ರೆಯಲ್ಲೇ ಗಂಗಾನ ಆವಿರ್ಭೂತ ಮಾಡಿ ಗಂಗಾನ ಪ್ರಕಟ ಮಾಡಿದ್ರು ಅವರು. ಅಂಥ ಒಂದು ಭಕ್ತಿ. ಹಾಗಂದ್ರೆ ನಾವು ಹೋಗೇನು ಚಮತ್ಕಾರ ಮಾಡಬೇಕು ಅಲ್ಲ. ಸತ್ಯ ಭಕ್ತ ಮಜಕರ ಅಂದರೆ ಆ ಸತ್ಯವನ್ನು ನನಗೆ ಅರಿತುಕೊಡಪ್ಪ. ಸತ್ಯ ಏನು ನನ್ನ ಒಳಗೇನು ಇದೆಯೋ, ನಡೀತಾ ಇದೆಯೋ, ನೀನು ಕೂತಿ ಈ ಸಂಪೂರ್ಣ ಸೃಷ್ಟಿಯನ್ನು ನಡೆಸ್ತಾ ಇದೆಯೋ, ಜೀವವನ್ನು ನಡೆಸ್ತಾ ಇದೆಯೋ, ಆ ಒಂದು ಸತ್ಯವನ್ನು ಪ್ರಕಟ ಮಾಡಿ ನನ್ನ ಮನಸ್ಸು ಶಾಂತಗೊಳಿಸಿ ನನ್ನನ್ನು ನಿಜಭಕ್ತನಾಗಿ ಮಾಡಪ್ಪ. ಸದಾ ನನ್ನ ಮನಸ್ಸು ನಿನ್ನಲ್ಲಿ ರಮಿಸಿರಲಿ, ನಿನ್ನಲ್ಲಿ ನಿರತರಾಗಿರಲಿ, ನಿನ್ನ ನಾಮ ಘೋಷದಲ್ಲಿ ಆ ಮನಸ್ಸಿದ್ದು ಇನ್ಯಾವುದು ಮನಸ್ಸು ಎಲ್ಲೂ ಪ್ರವೃತ್ತಿ ಮಾರ್ಗ ಆಚೆ ಕಡೆ ಹೋಗಬಾರದು. ಇಂದ್ರಿಯದ ಮುಖಾಂತರ ವಿಷಯ ವಕ್ತು ಉಪಭೋಗಗಳನ್ನು ಮಾಡದೆ ಕೇವಲ ನಿನ್ನ ನಾಮದ ಅನುಭವ ನನಗೆ ಸದೋದಿತ ಬರ್ತಾ ಇರಲಿ. ಅದಕ್ಕೆ ದಾಸಮಣಿ ಚಿದಂಬರ ಸತ್ಯ ಭಕ್ತ ಮಜಕರ. ಸತ್ಯ ಭಕ್ತ ಮಾಡು. ಈ ಜನ್ಮ ಯಾಕೆ ಕೊಟ್ಟಿದ್ಯಾ? ದುಃಖ ಆಗತ್ತೆ ಈ ಮಾತುಗಳನ್ನು ಕೇಳಿ. ನನಗೇನೊಂದು ನಾಚಿಕೆ ಬರುತ್ತದೆ. ಈ 4 ಒಂದು ವಿಚಾರಗಳ ಮೇಲೆ ನಾವು ಚಿಂತನೆ ಮಾಡಬೇಕು. ದೇವರ ಭಕ್ತರ ಲೀಲೆಗಳನ್ನು ಕೇಳಿ ನನಗೆ ದುಃಖ ಆಗ್ತಿದೆಯಾ? ಮೊದಲನೇ ಮಾತು. ದುಃಖ ಆಗ್ತಿದ್ರೆ ಈ ಜನ್ಮ ಎದಕ್ಕೆ ಕೊಟ್ಟಿದ್ಯಪ್ಪ ಚಿದಂಬರ? 2ನೇ ಮಾತು. ಭಕ್ತ ಅನ್ನಿಸ್ಕೊಂಡು ನಾನು ಮೆರಿತಾ ಇದ್ದೀನಿ ಈ ಪ್ರಪಂಚದಲ್ಲಿ, ನಿಜವಾಗಿಯೂ ನನಗೆ ಒಳಗಿಂದ ನಾಚಿಕೆ ಆಗಬೇಕು. 4ನೇದು ಸತ್ಯ ಭಕ್ತ ಮಜಕರ. ನನಗೆ ಇವೆಲ್ಲವನ್ನು ಬಿಟ್ಟು ನನಗೆ ನಿನ್ನ ಭಕ್ತಿ, ನಿಜ ಭಕ್ತಿಯನ್ನು ಕೊಡಪ್ಪ. ಅಂದರೆ ನನ್ನನ್ನು ನಿನ್ನ ಒಳಗೆ ಲಯ ಹೊಂದಿ ಚಿದಂಬರಿ ಲೀನ ದಾಸ ನಿಜ ಶಾಂತಿ. ನಿಜ ಶಾಂತಿ ಅಂದರೆ ಪರ್ಮನೆಂಟ್ ಶಾಂತಿ ಸಿಗಬೇಕು. ಈ 4 ವಿಚಾರದ ಮೇಲೆ ನಾವು ಚಿಂತನ ಮಾಡಬೇಕು, ಮನನ ಮಾಡಬೇಕು. ಅದನ್ನೇ ನಮ್ಮ ಜೀವನದಲ್ಲಿ ನಿಧಿಧ್ಯಾಸವನ್ನು ಮಾಡಬೇಕು. ಇದರ ಹೊರತಾಗಿ 4 ಪ್ರಶ್ನೆಗೆ ನಾವು ಉತ್ತರ ಹುಡುಕ್ಬೇಕು. ಫಸ್ಟ್ ಯಾಕೆ ನನಗೆ ಆಗ್ತಿಲ್ಲ? ಹಾಗಂದ್ರೆ ನನ್ನ ಮನಸ್ಸು ಎಲ್ಲಿ ಸಿಕ್ಕಾಕೊಂಡಿದೆ? ಅದನ್ನು ಆಚೆ ತೆಗೆಯೋದು ಏನಪ್ಪ ಪ್ರಯತ್ನ ಹೆಂಗೆ ಮಾಡಬೇಕು? ಅದಕ್ಕೆ ಉತ್ತರ ನನ್ನ ಹತ್ರನೇ ಇದೆ. ಅದಕ್ಕೆ ಯಾರೂ ಹೊರಗಡೆಯಿಂದ ಯಾರೂ ಉತ್ತರ ಕೊಡೋದು ಅವಶ್ಯಕತೆ ಇಲ್ಲ. ನನ್ನ ಪ್ರಶ್ನೆ ಒಳಗೆ ಅಡಗಿದೆ ನನ್ನ ಉತ್ತರ. ನನ್ನ ಮನಸ್ಸು ಬಾಹ್ಯ ಪ್ರವೃತ್ತಿಯಲ್ಲಿದೆ. ಅದನ್ನು ತಗೊಂಡು ಬಂದು ಒಳಗೆ ಚಿದಂಬರನಲ್ಲಿ ನೆಲೆಸಬೇಕು. ಆ ನಾಮದಲ್ಲಿ ಸದೋದಿತ ನೆಲೆಸಬೇಕು. ಪಾರ್ಟ್ ಟೈಮ್ ಭಕ್ತಿ ಅಲ್ಲ, ಸಂಪೂರ್ಣ ಭಕ್ತಿ ಮಾಡಬೇಕು. ನಿಜ ಭಕ್ತವನ್ನು ನನ್ನನ್ನು ಮಾಡು. ಸದ್ಗುರು ಚರಣಾರವಿಂದಾರ್ಪಣಮಸ್ತು. ಲೋಕಾಹ ಸಮಸ್ತ ಸುಖಿನೋ ಭವಂತು. ಜೈ ಚಿದಂಬರ.